ಮಹಾನಂದಿ ಎಂಟ್ರೆನ್ಸ್ ಇದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರಾವೃತ ಚಾನಲ್. ಸೊ ರೈಟ್ ನಾವು ನಾನಿಲ್ಲಿ ಮಹಾನಂದಿಯಲ್ಲಿದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಸೊ ಇದೆಲ್ಲ ಪಾರ್ಕಿಂಗ್ ಪ್ಲೇಸು. ಆ ಕಡೆ ಸೈಡು 4 ವೀಲರು, ಇಲ್ಲಿ 2 ವೀಲರ್ಸ್ ನಿಲ್ಲಿಸಿದ್ದಾರೆ. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರೆನ್ಸು. ನಾವು ಒಳಗೆ ಹೋಗೋದು ಗೇಟು. ಇದು ದೇವಸ್ಥಾನದ ಆವರಣ, ಹೊರ ಪ್ರಾಂಗಣ. ಇಲ್ಲಿ ಮಾರ್ಕೆಟ್ ಇದೆ. ಇಲ್ಲಿ ಒಳಗಡೆ ಬಂದಾದ್ಮೇಲೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಇದು ಟಿಕೆಟ್ ಕೌಂಟರು. 50 ರೂಪೀಸ್ ಇದೆ, 150 ರೂಪೀಸ್ ಇದೆ, ಮತ್ತು 500 ಇದೆ. 50 ರೂಪೀಸ್ ಬಂದು ಶೀಘ್ರ ದರ್ಶನಕ್ಕೆ, 150 ಬಂದು ಸ್ಪರ್ಶ ದರ್ಶನಕ್ಕೆ. ಜಲಾಭಿಷೇಕ ಮಾಡಬೇಕು ಅಂದರೆ 500. ಇದು ದೇವಸ್ಥಾನದ ಹೊರಗಡೆ ಒಂದು ಇದು ಮಾಡಿದೆ, ಪಾರ್ಕ್ ಥರ, ಕಳಾವೇದಿಕ ಅಂತೆ. ಇಲ್ಲಿ ಗಣೇಶನ ಒಂದು ಇದು ವಾದ್ಯಗಳು ಬಾರಿಸೋ ರೀತಿ ಒಂದು ಇದು ಮಾಡಿದ್ದಾರೆ. ಗಣೇಶ ಮುಂದೆ ನೋಡ್ಬೋದು, ಕೊಳಲು ಓದೋದು ಮತ್ತು ಇದು ತಬ್ಲಾ ಹೊಡಿಯೋದು ಆ ಥರ ಎಲ್ಲ ಮಾಡಿದರೆ, ಡೋಲು ಎಲ್ಲ ಚೆನ್ನಾಗಿದೆ ಇದು ಪಾರ್ಕು. ಬಟ್ ಇದು ಎಂಟ್ರೆನ್ಸ್ ಇಲ್ಲ, ಇಲ್ಲಿ ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಈ ದೇವಸ್ಥಾನವನ್ನು ನವನಂದಿ ಕ್ಷೇತ್ರಕ್ಕೆ ಸೇರುತ್ತೆ. ಪ್ರಮುಖವಾದಂಥ ಒಂದು ನಂದಿ ಕ್ಷೇತ್ರ ಆಗಿದೆ ಇದು. ಇದು ಮೇನ್ ಗೋಪುರ, ದೇವಸ್ಥಾನದ ಗೋಪುರ ಇದು. ಆದರೆ ಎಂಟ್ರೆನ್ಸ್ ಮಾತ್ರ ಈ ಕಡೆಯಿಂದ ಇರುತ್ತೆ. ಪಾರ್ಕಿಂಗಿಂದ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ಇಲ್ಲಿ ಸೀರೆ ಎಲ್ಲ ಇದು ಮಾಡ್ತಾರೆ, ಕೊಡ್ತಾರೆ ದೇವ್ರಿಗೆ. ಸೊ ಇಲ್ಲಿ ನಿಮಗೆ ಸಿಗುತ್ತೆ ಈ ಅಂಗಡಿಯಲ್ಲಿ. ಆ್ಯಂಡ್ ಇಲ್ಲಿ ಅಗರಬತ್ತಿ ಅವೆಲ್ಲ ಸಿಗುತ್ತೆ, ಬೇಕಾದವ್ರು ತೊಗೊಳ್ಬೋದು. ಈ ದೇವಸ್ಥಾನ ಬಂದು ಸುಮಾರು 1500 ವರ್ಷಕ್ಕಿಂತ ಹಳೆಯದಾದಂಥ ಒಂದು ದೇವಸ್ಥಾನ ಆಗಿರುತ್ತೆ. ಮತ್ತು ಈ ದೇವಸ್ಥಾನ ಬಂದು ಬಾದಾಮಿ ಚಾಲುಕ್ಯರ ಆಳ್ವಿಕೆಗೂ ಬಂದಿರುತ್ತೆ 7ನೇ ಶತಮಾನಕ್ಕೆ. ಹಾಗೆ ನಂದ ಡೈನೆಸ್ಟಿ 10ನೇ ಶತಮಾನಕ್ಕೂ ಸೇರಿರುತ್ತೆ ಮತ್ತು ವಿಜಯನಗರದ ಆಳ್ವಿಕೆಗೂ ಸೇರಿರುತ್ತೆ ಈ ದೇವಸ್ಥಾನ. ಸೊ ಕಾಲಮಾನಕ್ಕೆ ಆದಂತೆ ಈ ದೇವಸ್ಥಾನ ಡೆವಲಪ್ಮೆಂಟ್ ಆಗ್ತಾ ಬಂದಿದೆ. ಈ ದೇವಸ್ಥಾನದ ಕಥೆ ಏನಂದರೆ, ರಾಜಮನೆತನಕ್ಕೆ ಸೇರಿರ್ತಕ್ಕಂಥ ಒಂದು ಕಪ್ಪು ಹಸು ಕಾಡಿನಲ್ಲಿ ಡೈಲಿ ಹೋಗಿ ವಾಪಸ್ ರಿಟರ್ನ್ ಬಂದಾಗ ಅದರಲ್ಲಿ ಹಾಲು ಇರ್ತಾ ಇರಲಿಲ್ಲಂತೆ. ಸೊ ಈ ಹಸುಗೆ ಮಾತ್ರ ಯಾಕೆ ಹಾಲಿರಲ್ಲ ಅಂತಂದು ರಾಜಮನೆತನದವರು ಬಂದು ಚೆಕ್ ಮಾಡಿದಾಗ, ಸೊ ಈ ಹಸು ಡೈಲಿ ಒಂದು ಹುತ್ತದ ಹತ್ರ ಬಂದು ಹಾಲು ನೀಡ್ತಾ ಇರ್ತಂತೆ. ಸೊ ಹಾಗಾಗಿ ಈ ವಿಷಯ ರಾಜನಿಗೆ ಗೊತ್ತಾದ ಮೇಲೆ ರಾಜನೇ ಬಂದು ಇಲ್ಲಿ ಚೆಕ್ ಮಾಡೋಕ್ಕೆ ಹೋಗ್ತಾನೆ. ಸೊ ಚೆಕ್ ಮಾಡಿದಾಗ ಅಲ್ಲಿ ಏನೋ ಇದೆ ಅಂದ್ಬಿಟ್ಟು ಹಸುನ ಓಡ್ಸೋಕ್ಕೆ ಹೋದಾಗ, ಸೊ ಇಲ್ಲಿರ್ತಕ್ಕಂಥ ಒಂದು ಶಿವಲಿಂಗದ ಮೇಲೆ ಹಸು ಕಾಲಿಟ್ಬಿಡುತ್ತೆ. ಆ ಶಿವಲಿಂಗ ಒಂದು ಆಳ ಬಿದ್ದುಬಿಡುತ್ತೆ. ಬಿದ್ದು ಅದರಿಂದ ನೀರು ಚಿಮ್ತಾ ಇರುತ್ತೆ. ಸೊ ಹಾಗಾಗಿ ಮುಂದೆ ಶಿವ ಪ್ರತ್ಯಕ್ಷವಾಗಿ ರಾಜನಿಗೆ ಹೇಳ್ತಾರಂತೆ, ಇದು ಮಹಾನಂದಿ ಕ್ಷೇತ್ರವಾಗಿ ಪ್ರಖ್ಯಾತ ಪಡೆಯುತ್ತೆ ಅಂತ. ಇದು ಈ ದೇವಸ್ಥಾನದ ಇತಿಹಾಸ. ಇದು ದೇವಸ್ಥಾನದ ಹೊರ ಪ್ರಾಂಗಣ. ಸೊ ಇಲ್ಲಿ 2 ಕೊಳಗಳು ಇರ್ತವೆ, ಮುಖ್ಯವಾಗಿ ಎಲ್ಲ ಸ್ನಾನ ಮಾಡ್ತಾ ಇರ್ತಾರೆ.
ಆ ಕಡೆ ಸೈಡ್ ಮೊಬೈಲೆಲ್ಲ ಅಲೋ ಇಲ್ಲ, ಕೌಂಟರ್ ಇರುತ್ತೆ. ಮೊಬೈಲ್ನ ಕೌಂಟರಲ್ಲಿ ಇಡಬೇಕು. ನಾನು ಬ್ಯಾಕ್ ಗೇಟಿಂದ ಬಂದೆ ಇಲ್ಲಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.